ಹಲೋ ಗಾಯ್ಸ್, ಇವತ್ತು ಮಕ್ಕಳಿಗೆ ಬಿರಿಯಾನಿ ಮಾಡಿಕೊಟ್ಟಿನಿ ಮನೆಯಲ್ಲಿ. ಸ್ವಲ್ಪ ಚಿಕನ್ ತಗೊಂಡಿದ್ದೆ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡು ಸ್ವಲ್ಪ ಲಿಮಿಟ್ ರಸ ಹಿಂಡ್ಕೊಂಡು ಕಡಿಸಿ ಸೈಡ್ ಇಟ್ಟಿನಿ. ಒಂದು ಟಮಾಟೊ ಹಣ್ಣು ಹೆಚ್ಕೊಂಡಿದ್ದೆ, ಮತ್ತೆ ಬಿರಿಯಾನಿಗೆ ಆನಿಯನ್ ಗ್ರೀನ್ ಚಿಲ್ಲಿ ಹೆಚ್ಕೊಂಡಿನಿ. ಟಮಾಟೊ ಹಣ್ಣು, ಸ್ವಲ್ಪ ಗೋಡಂಬಿ, ಒಂದೆರಡು ಚಕ್ಕೆ, ಒಂದೆರಡು ಲವಂಗ, ಒಂದ್ 4 ಯಾಲಕ್ಕಿ ಇವೆಲ್ಲ ಹಾಕೊಂಡು ರುಬ್ಕೊಂಡು ಗ್ರೇವಿ ಮಾಡ್ಕೊಂಡು ಅದ ನಂತರ ಬಾಸ್ಮತಿ ರೈಸ್ ಒಂದು ಅರ್ಧ ಬಾಯ್ಲ್ ಮಾಡ್ಕೊಂಡಿದ್ದೆ, 75% ಬಾಯ್ಲ್ ಮಾಡ್ಕೊಂಡಿನಿ. ಈ ಬಿರಿಯಾನಿ ಒಗ್ಗರಣೆ ಮಾಡ್ಕೊಂತ ಇದ್ದೀನಿ. ಒಗ್ಗರಣೆ ಆದ ಕೂಡಲೇ ಸ್ವಲ್ಪ ಬ್ರೌನ್ ಕಲರ್ ಬಂದ್ಬಿಟ್ಟವೆ ಆನಿಯನ್ ಪೀಸು. ಅದಾದ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡು ಸ್ವಲ್ಪ ಮೆಂತ್ಯ, ಕೊತ್ತಂಬರಿ, ಖಾರ ಪುಡಿ ಎಲ್ಲ ಹಾಕೊಂಡು ಗುರಾಳಿಸಿ ಸ್ವಲ್ಪ ಕುದಿಸಿ ಪೇಸ್ಟ್ ಹಾಕೊಂಡು ಸ್ವಲ್ಪ ಒಂದು 5 ರಿಂದ 10 ನಿಮಿಷ ಕುದಿಸ್ಕೊಂಡು ಚೆನ್ನಾಗಿ ಫ್ಲೇವರ್ ಬರಬೇಕು. ಫ್ಲೇವರ್ ಬಂದ ತಕ್ಷಣ ರುಚಿ ತగ్గಷ್ಟು ಉಪ್ಪು ಹಾಕೊಂಡು ಮುಚ್ಚಳ ಹಾಕೊಂಡಿದ್ದೆ. ಒಂದು 5 ನಿಮಿಷ ಬಿಟ್ಕೊಂಡು ಮುಚ್ಚಳದಾಗಿದೆ. ರೈಸ್ ಬಾಯ್ಲ್ ಮಾಡ್ಕೊಂಡಿದ್ದು ಸ್ವಲ್ಪ ನೀರ್ ತೆಗ್ದೆ. ಇವಾಗ ಸ್ವಲ್ಪ ಚಿಕನ್ ಹಾಕೊಂಡಿನಿ. 1 kg ಲೆಕ್ಕಕ್ಕೆ 1 kg ರೈಸ್ 1 kg ಚಿಕನ್ ಹಾಕೊಂಡಿನಿ. ಚೆನ್ನಾಗಿ ಬೆಂದ ತಕ್ಷಣ ಒಂದು ಅರ್ಧ ಲೋಟ ನೀರ್ ಹಾಕೊಂಡು ಈಗ ಬಾಯ್ಲ್ ಮಾಡ್ಕೊಂಡಿರೋ ರೈಸ್ ಅದು ದಮ್ ಹಾಕಿ ಸ್ವಲ್ಪ ಅದು ಚಪಾತಿ ಹಂಚು ಇಟ್ಕೊಂಡು ಹಂಚದ ಮೇಲೆ ಸ್ವಲ್ಪ ಸ್ಲೋ ಫ್ಲೇಮ್ ಮೇಲೆ ಹಾಕೊಂಡ್ರೆ ಸಖತ್ತಾಗಿ ಬಂದ್ಬಿಡ್ತತೆ. ಟೇಸ್ಟಿ ಎಮ್ಮಿ ಆಗಿರೋದು ಮನೆಯಲ್ಲೇ ಮಾಡ್ಕೊಳ್ರಿ, ಮಕ್ಳು ಮಾಡ್ಕೊಡ್ರಿ, ತಿನ್ರಿ, ಎಂಜಾಯ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸತೀಶ್ ಅಂಡ್ ಫುಡ್ ಲಾಗ್ಸ್. Lights went down when you feel lost in your shadow. Don't feel alone, don't scream so loud. We are living in this cruel world.